ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ ಈ ತರ ಸೇಮ್ ಬರುತ್ತೆ. ಪ್ರಿನ್ಸಸ್ ಕಟ್ ಫ್ರಂಟ್ ಅಲ್ಲಿ ಈ ತರ ಡ್ರೆಸ್ ವೇರ್ ತಪ್ಪ ನೀಟ್ ಫಿನಿಶಿಂಗ್ ಬರ್ಲಿ ಅಂತ ಸಿಂಗಲ್ ಕಟಿಂಗ್ ಕೊಡ್ತೀವಿ. ಅದು ಸ್ಲಿಮ್ ಆಗಿರೋರ್ಗೆ, ಸಣ್ಣ ಇರೋರ್ಗೆ ನೋಡಿ ಈ ತರ ನೀಟಾಗಿ ಕೂರುತ್ತೆ. ಅದೇ ರೀತಿ ದಪ್ಪ ಇರೋರು ಪ್ರಿನ್ಸಸ್ ಕಟ್ ಹಾಕೋಬೇಕು ಅಂತ ಅದ್ರಲ್ಲಿ ಕಟ್ ಮಾಡಿ ಹೊಲ್ದಾಗ ಏನಾಗುತ್ತಂದ್ರೆ ನಿಮ್ಗೆ ಕೈ ಮೇಲೆ ಬ್ಲೌಸ್ ಮೇಲೆ ಬರೋದು, ಮತ್ತೆ ಇಲ್ಲಿ ಚೆಸ್ಟ್ ಪೋರ್ಷನ್ ಅಲ್ಲಿ ಫ್ಲಾಟ್ ಆಗೋದು, ಮತ್ತೆ ಟೈಟ್ ಆಗಿದೆ, ಹಿಡ್ಕೊಂಡಂಗ್ ಆಗಿದೆ, ಉಸಿರಾಡಕ್ ಆಗ್ತಲ್ಲ, ಈ ತರ ಸುಮಾರು ಪ್ರಾಬ್ಲಮ್ಸ್ ನ ಕಸ್ಟಮರ್ ಹೇಳ್ತಾ ಇರ್ತಾರೆ. ನೀವು ಕೇಳಿರ್ತೀರಾ, ಬಟ್ ನೀವು ಹಾಕೊಂಡಿರೋರ್ಗು ಗೊತ್ತಾಗುತ್ತದೆ ಪ್ರಾಬ್ಲಮ್ಸ್ ಅಂತ. ಆ ಪ್ರಾಬ್ಲಮ್ಸ್ ಇಂದ ಯಾವ ತರ ಯಾವ ಸೈಜ್ ಇರೋರ್ಗೆ ಯಾವ ತರ ಕಟ್ ಮಾಡಿದ್ರೆ ಸರಿ ಬರುತ್ತೆ ಅನ್ನೋದು 4 ಟಿಪ್ಸ್ ನ ಹೇಳಿದೀನಿ. ಆ ಟಿಪ್ಸ್ ನ ಫಾಲೋ ಮಾಡಿ ನೀವು ಬ್ಲೌಸ್ ನ ಕಟ್ ಮಾಡಿ ಹೊಲ್ದಿದ್ರಂದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅದೇ ರೀತಿ ದಪ್ಪ ಇರೋರಾಗ್ಲಿ, ಸಣ್ಣ ಇರೋರು ಎಲ್ರಿಗೂ ಪ್ರಿನ್ಸಸ್ ಕಟ್ ಅಲ್ಲಿ ಯಾವ ತರ ಫಿಟ್ಟಿಂಗ್ ಕೊಡ್ಬೋದು ಅನ್ನೋದು ನೀಟಾಗಿ 4 ಟಿಪ್ಸ್ ಅಲ್ಲಿ ಹೇಳಿದೀನಿ. ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಟಿಪ್ಸ್ ನ ಫಾಲೋ ಮಾಡಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದರಿಂದ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಅದೇ ರೀತಿ ಸ್ಕಿಪ್ ಮಾಡದೆ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಅಲ್ಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಇದೆ, ಅದರಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ, ಇಲ್ಲ ಎಲ್ಲ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನನಗೆ ಮೆಸೇಜ್ ಕಾಮೆಂಟ್ ಅನ್ನೋದು ಮಾಡಿದೆ ಅಂದ್ರೆ ಖಂಡಿತವಲ್ಲ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ಫುಲ್ ಆಗ್ಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಅದೇ ರೀತಿ ಇನ್ನು ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ಟು ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಅಂತ ಆಲ್ರೆಡಿ ಇವಾಗ ಹೇಳಿದ್ದೀನಿ. ಇದು ನಾವೇ ಹೊಲ್ದಿರೋಂತ ಬ್ಲೌಸು ನೋಡಿ, ಇಲ್ಲಿ ಕುಮಾರಿ ಕ್ರಿಯೇಷನ್ಸ್ ಅಂತ ಇಲ್ಲಿದೆ. ಮತ್ತೆ ಇವ್ರದ್ದು ವೇಸ್ಟ್ ಬಂದ್ಬಿಟ್ಟು ನೋಡಿ 39 ಬಂದಿದೆ. 39 ಸೊಂಟ ಇದ್ರು ಅವ್ರಿಗೆ ಪ್ರಿನ್ಸಸ್ ಕಟ್ಟು ನಾವು ನೀಟಾಗಿ ಕುಂಡ್ರಿಸಿದೀವಿ. ಅದು ಯಾವ ತರ ಅಂತಂದ್ರೆ ರೆಗ್ಯುಲರ್ ಆಗಿ ಸ್ಲಿಮ್ ಆಗಿರೋರ್ಗೂ ಬರುತ್ತೆ, ದಪ್ಪ ಇರೋರ್ಗೂ ಬರುತ್ತೆ, ಎಲ್ಲಾ ಸೈಜ್ಗೂ ಪ್ರಿನ್ಸಸ್ ಕಟ್ ನಾವು ನೀಟಾಗಿ ಕುಂಡ್ರಿಸ್ಬೋದು. ಆದ್ರೂನು ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಯಾವ ತರ ಅಂತಂದ್ರೆ ಇಲ್ಲಿ ಒಬ್ಬೊಬ್ರಿಗೆ ಇಲ್ಲಿ ಮೇಲೆ ಎತ್ಕೊಂತ ಇದೆ ಅಂತ ಬ್ಲೌಸ್ ಹೇಳ್ತಾ ಇರ್ತಾರೆ. ಇಲ್ಲಿ ಫ್ರಂಟ್ ಅಲ್ಲಿ ಜಸ್ಟ್ ಜಾಸ್ತಿ ಇದ್ದಾಗ ಏನಾಗುತ್ತಂದ್ರೆ ಬ್ಲೌಸ್ ಹಿಂಗ್ ಎತ್ಕೊಂಡ್ಬಿಡುತ್ತೆ. ಹೌದು, ಏನಾಗ್ಬೇಕಂದ್ರೆ ಅದು ಫ್ರಂಟ್ ಲೆಂತ್ ಜಾಸ್ತಿ ಇರುತ್ತೆ. ಇವಾಗ ಬ್ಯಾಕ್ ಲೆಂತ್ ಬಂದ್ಬಿಟ್ಟು 14 ಇರುತ್ತೆ, ಫ್ರಂಟ್ ಒಬ್ಬೊಬ್ರಿಗೆ 16 ಬರುತ್ತೆ, 15 ಬರುತ್ತೆ. ಅವಾಗ ಏನ್ ಮಾಡ್ಬೇಕು? ಇವಾಗ ನಾರ್ಮಲ್ ಸ್ಲಿಮ್ ಆಗಿದ್ರೆ ಏನ್ ಮಾಡ್ತೀವಿ, ರೆಗ್ಯುಲರ್ ಆಗಿ ನಾರ್ಮಲ್ ಈ ತರ ಹೆಂಗ್ ಕಟ್ ಮಾಡ್ಕೊಂತೀವೋ ಹಂಗ್ ಪ್ರಿನ್ಸಸ್ ಕಟ್ ಮಾಡ್ಕೊಂಡು ಹಿಂಗೆ ನಾವು ಬ್ಲೌಸ್ ನ ಫಿಟ್ಟಿಂಗ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಸ್ವಲ್ಪ ದಪ್ಪ ಇರೋರ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ಈ ಪೀಸ್ ಇರುತ್ತಲ್ಲ ಪ್ರಿನ್ಸಸ್ ಕಟ್ ಅಂದ್ರೆ ನೋಡಿ 2 ಪೀಸ್ ಬರೋದು, ಈ ಕಡೆ ಇಷ್ಟೇ ಬರುತ್ತೆ. ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಪೀಸಸ್ ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂತೀವಿ. ಸ್ಟ್ರೈಟ್ ಪೀಸ್ ಅಲ್ಲಿ ಈ ಪೀಸ್ ನ ಮಾತ್ರ ಕ್ರಾಸ್ ಕಟ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ, ಚೆಸ್ಟ್ ಪೋರ್ಷನ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಇವಾಗ ರೆಗ್ಯುಲರ್ ಕಟಿಂಗ್ ಅಲ್ಲಿ ಮಾಮೂಲಿ ಕ್ರಾಸ್ ಕಟಿಂಗ್ ಬರುತ್ತಲ್ಲ, ಅವಾಗ ಏನ್ ಮಾಡ್ತೀವಿ 1 ಇಂಚ್ ಎಕ್ಸ್ಪೆಂಡ್ ಆಗುತ್ತೆ. ಅದೇ ತರ ಇದು ನೋಡಿ ಈ ತರ ಎಕ್ಸ್ಪೆಂಡ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಫ್ರಂಟ್ ಅನ್ನೋದು ನೋಡಿ 1.5 ಇಂಚ್ ಹಿಗ್ಗುತ್ತೆ, ಅಂದ್ರೆ ಎಕ್ಸ್ಪೆಂಡ್ ಆಗುತ್ತೆ. ಅವಾಗ ಫ್ರಂಟ್ ಕರೆಕ್ಟ್ ಆಗಿ ಹಿಂಗೆ ಕುತ್ಕೊಂತದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಪ್ರಿನ್ಸಸ್ ಕಟ್ಟಲು ನಾವು ಈ ಪಾರ್ಟ್ ಮಾತ್ರ ಕ್ರಾಸ್ ಕಟಿಂಗ್ ಮಾಡ್ಕೊಂತೀವಿ. ಈ ಪಾರ್ಟ್ ಮಾಡ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ರಿಂಕಲ್ಸ್ ಜಾಸ್ತಿ ಬರುತ್ತೆ. ರೆಗ್ಯುಲರ್ ಬ್ಲೌಸ್ ಫುಲ್ಲು ಕ್ರಾಸ್ ಮಾಡ್ಬೋದು. ಇದನ್ನ ಏನಾದ್ರು ಕ್ರಾಸ್ ಮಾಡಿವಿ ಅಂದ್ರೆ ನೆಕ್ ಅಲ್ಲಿ ಹಿಂಗೆ ಇಲ್ಲ ಹಿಂಗೆ, ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ನೋಡಿದಿ ನೆಕ್ ಹಿಂಗೆ ಹೇಳ್ಕೊಳ್ಳೋದು ಹಂಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವ್ ಯಾವತ್ತು ಈ ಪಾರ್ಟ್ ನ ಕ್ರಾಸ್ ಕಟಿಂಗು ಮಾಡ್ಕೋಬಾರ್ದು. ಓಕೆ, ಈ ಪೀಸ್ ನ ಮಾತ್ರ ಕ್ರಾಸ್ ಕಟ್ ಮಾಡ್ಕೊಂತೀವಿ. ಓಕೆನಾ? ಇದು ಬಂದ್ಬಿಟ್ಟು ಟಿಪ್ಸ್ 1. ಏನಲ್ಲಿ ಟಿಪ್ಸ್ 1 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ರೆಗ್ಯುಲರ್ ಆಗಿ ಏನ್ ಕಟ್ ಮಾಡ್ತೀವಿ ಆ ಪೀಸ್ ನ ಪ್ರಿನ್ಸಸ್ ಕಟ್ ನ ನೋಡಿ ಶೇಪ್ ಇದೇ ತರ ಕಟ್ ಮಾಡ್ಕೋಬೇಕು. ಈ ಪಾರ್ಟ್ ಮಾತ್ರ ಕ್ರಾಸ್ ಕಟಿಂಗ್ ಕಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಕ್ಸ್ಪೆಂಡೇಷನ್ ಜಾಸ್ತಿ. ಈ ಪೋಸ್ಟ್ ಅಲ್ಲಿ ಹಿಂಗ್ ಕೈ ಮೇಲೆ ಎತ್ತಿದ್ರೆ ಬ್ಲೌಸ್ ಮೇಲ್ ಬರ್ತಾ ಇದ್ರೆ ರೆಗ್ಯುಲರ್ ಬ್ಲೌಸ್ ಏನ್ ಮಾಡ್ತೀವಿ, ಇಲ್ಲಿ ಈ ತರ ನಾವು ಪಟ್ಟಿ ಹಾಕಿರ್ತೀವಿ, ಕ್ರಾಸ್ ಬೆಲ್ಟ್ ಅಂತೀವಲ್ಲ, ಈ ತರ ಪಟ್ಟಿ ಹಾಕಿರ್ತೀವಿ. ಅದೇ ಈ ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಆ ಕ್ರಾಸ್ ಪಟ್ಟಿ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ಪಟ್ಟಿ ಬದಲಿಗೆ ಇದನ್ನ ಕ್ರಾಸ್ ಮಾಡಿದ್ರೆ ಹಾಕೊಳ್ಳಕ್ಕೆ ಇದು ಸ್ಟ್ರೈಟ್ ಆಗಿರುತ್ತೆ. ಅದೇ ರೀತಿ ನಾವು ಪ್ರಿನ್ಸಸ್ ಕಟ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ 1.5 ಇಂಚ್ ನಾವು ಫ್ರಂಟ್ ಲೆಂತ್ ಎಲ್ಲಿವರೆಗೂ ತಗೊಂತೀವೋ ಅಲ್ಲಿವರೆಗೂ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ ಇಲ್ಲಿ ಬೆಲ್ಟ್ ತರ ಪಟ್ಟಿ ತರ ಬ್ಲೌಸ್ ಕುತ್ಕೊಂತದೆ ಈ ಪೋರ್ಷನ್ ನಲ್ಲಿ.
ಓಕೆನಾ, ಅದೊಂದು ಮಾಡಬೇಕು. ಆಮೇಲೆ ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲಿ ಕ್ರಾಸ್ ಕಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂತ್ಕೊಂತದೆ. ಇದು ಟಿಪ್ಸ್ 1 ಆಯ್ತು. ಓಕೆನಾ. ಟಿಪ್ಸ್ 2 ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬರ್ತಾರೆ, ಆವಾಗ ಫ್ರಂಟ್ ಲೆಂತ್ ಬ್ಯಾಕ್ ಲೆಂತ್ ಬಂದ್ಬಿಟ್ಟು ಇವ್ರದ್ದು ಎಷ್ಟಿದೆ ತೋರಿಸ್ಬಿಡ್ತೀನಿ. ಬ್ಯಾಕ್ ಲೆಂತ್ ಫ್ರಂಟ್ ಲೆಂತ್ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಇವಾಗ ಬ್ಲೌಸ್ ಲೆಂತ್ ನೋಡ್ಕೊಳ್ಳಿ, 14.5 ಇದೆ ನೋಡಿ. ಬ್ಲೌಸ್ ಲೆಂತ್ ಎಷ್ಟಿದೆ, 14.5 ಇದೆ. ಅದೇ ಇವ್ರಿಗೆ ಒಬ್ಬೊಬ್ರಿಗೆ ಏನಾಗುತ್ತಂದ್ರೆ ಫ್ರಂಟ್ ಲೆಂತ್ 16 ಇರುತ್ತೆ, ಇಲ್ಲ 15 ಬರ್ಬೋದು ಅನ್ಕೊಳ್ಳಿ. ಡಾಟ್ ಪಾಯಿಂಟ್ ಎಷ್ಟಿದೆ, 10.5 14.5 ಇರುತ್ತೆ. ಮತ್ತೆ ನೋಡಿ 16 ಇಲ್ಲ 16.5 ಬರ್ಬೋದು. ಅವಾಗ ಏನಾಗುತ್ತೆ, ಅವಾಗ ಏನ್ ಮಾಡ್ಬೇಕಂತಂದ್ರೆ, ಸುಮ್ನೆ ತೋರ್ಸಕ್ಕೋಸ್ಕರ ಮಾಡಿದೀನಿ. ಅವಾಗ ಫ್ರಂಟ್ ಲೆಂತ್ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಹಿಂಗ್ ಕುತ್ಕೊಂಡಾಗ ಈ ಪೋರ್ಷನ್ ಅಲ್ಲಿ ಮೇಲೆತ್ಕೊಳ್ಳೋದು, ಈ ತರ ಎಲ್ಲ ಇನ್ ಸ್ವಲ್ಪ ಜಾಸ್ತಿ ಬರುತ್ತೆ. ನಾರ್ಮಲ್ ಬ್ಲೌಸ್ ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ನಾವೇನ್ ಮಾಡ್ತೀವಿ, ರೆಗ್ಯುಲರ್ ಬ್ಲೌಸ್ ಅಲ್ಲಿ ಹಿಂಗ್ ಕ್ರಾಸ್ ಪಟ್ಟಿ ಹಾಕಿದ್ರು ಇಲ್ಲಿ ಶೇಪ್ ಜಾಸ್ತಿ ತೆಗೆದು ಬಿಟ್ರೆ ಬ್ಲೌಸ್ ಮೇಲೆ ಎತ್ಕೊಂಡ್ಬಿಡುತ್ತೆ ಅಂತ ನೋಡಿ ಈ ತರ ಡಾಟ್ ಹೊಡಿತೀವಿ. ಅದೇ ತರ ಪ್ರಿನ್ಸಸ್ ಕಟ್ ಅಲ್ಲೂ ಡಾಟ್ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಜಾಸ್ತಿ ಶೇಪ್ ಕೊಟ್ಟಿದೀವಿ ಅಂದ್ರೆ ಬ್ಲೌಸು ಹಿಂಗ್ ಎತ್ಕೊಳಕ್ ಹಿಂಗ್ ಕೈ ಮೇಲೆ ಹತ್ರ ಸ್ವಲ್ಪ ಮೇಲ್ ಬರೋ ತರ ಇರುತ್ತೆ. ನಮ್ಗೆ ಈ ಕಪ್ಸ್ ಅಲ್ಲಿ ಲೂಸ್ ಬರ್ಲೇಬೇಕಾಗುತ್ತೆ. ಅವಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಈ ತರ ಒಳಗಡೆಯಿಂದ ಚಿಕ್ಕದಾಗಿ ಒಂದು ಡಾಟ್ ಕೊಟ್ಕೋಬಹುದು ಸೈಡ್ಗೆ ನೋಡಿ. ಈ ತರ ಒಂದು ಸಣ್ಣದಕ್ಕೆ ಡಾಟ್ ಕೊಟ್ಟಿದೀವಿ ಅಂತಂದ್ರೆ ಏನಾಗುತ್ತೆ, ಇಲ್ಲೊಂದ್ ಸ್ವಲ್ಪ ಅರ್ಧ ಇಂಚ್ ಲೂಸ್ ಅನ್ನೋದು ಬರುತ್ತೆ. ಅರ್ಧ ಇಂಚ್ ಡಾಟ್ ಹಿಡಿದೀವಿ ಅಂದ್ರೆ 1 ಇಂಚ್ ಇಲ್ಲಿ ಸ್ವಲ್ಪ ಲೂಸ್ ಬರುತ್ತೆ. ಈ ಮೇಲೆ ಕೆತ್ಕೊಳ್ಳೋದು, ಇಲ್ಲಿ ಬಟ್ಟೆನೂ ಜಾಸ್ತಿ ಇರುತ್ತೆ, ಇಲ್ಲೂ ಜಾಸ್ತಿ ಬರುತ್ತೆ. ಇದನ್ನ ನಾವು ಹಿಂಗ್ ಲೂಸ್ ತರಾನು ಬರುತ್ತೆ, ಫಿಟ್ಟಿಂಗು ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಓಕೆನಾ. ಏನು ಸೈಡ್ ಅಲ್ಲಿ ಕ್ರಾಸ್ ಡಾಟ್, ಇಲ್ಲೊಂದು ಸೈಡ್ ಡಾಟ್ ಕೊಡೋದು, ಇದು 2ನೇ ಟಿಪ್ಸ್. ಓಕೆನಾ. 3ನೇದು ಬಂದ್ಬಿಟ್ಟು, 3ನೇದು ಬಂದ್ಬಿಟ್ಟು ಇದೇ ಮೇಜರ್ ಆಗಿರುತ್ತೆ. ಒಬ್ಬೊಬ್ರಿಗೆ ನೀವೇ ನೋಡಿರ್ತೀರ, ಫ್ರಂಟ್ ಲೆಂತ್ ಬಂದ್ಬಿಟ್ಟು 17 18 ಇರುತ್ತೆ ಒಬ್ಬೊಬ್ಬರಿಗೆ. ಬ್ಯಾಕ್ ಬಂದ್ಬಿಟ್ಟು ಅವರು ಜಾಸ್ತಿ ಹೈಟ್ ಇದ್ರು ಅವ್ರು ಒಬ್ಬೊಬ್ರಿಗೆ ಏನ್ ಮಾಡ್ತಾರೆ, ನಾರ್ಮಲ್ ಆಗಿರೋರೇ ಇರ್ತಾರೆ. ಹೆಂಗೆ ಒಂದು 14.5 15 ಇಂಚ್ ಬ್ಲೌಸ್ ಬ್ಯಾಕ್ ಬ್ಲೌಸ್ ಲೆಂತ್ ಅನ್ನೋದು ಅವ್ರಿಗೆ ಇರುತ್ತೆ. ಆದ್ರೆ ಫ್ರಂಟ್ ಲೆಂತ್ ಅನ್ನೋದು ಏನಾಗುತ್ತೆ, ಅವಾಗ ತುಂಬಾ ಜಾಸ್ತಿ ಬರುತ್ತೆ. ಅವಾಗ ಫ್ರಂಟ್ ಲೆಂತ್ ನೋಡಿ ಈ ತರ ಬರುತ್ತೆ. ಇದು ಟೋಟಲ್ ಆಗಿ ಅವ್ರ ಲೆಂತ್ 15 ಬರುತ್ತೆ, ಬ್ರೆಸ್ಟ್ ಲೆಂತ್. ಅದಾದ್ಮೇಲೆ ನಾವ್ ಇಲ್ಲಿ 2 ಇಂಚು ಪಟ್ಟಿ ತರ ಕೊಡ್ಬೇಕು. ಅವಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಅವ್ರದ್ದು ಬ್ರೆಸ್ಟ್ ಲೆಂತ್ ಅಂತ ಇಲ್ಲಿಗೆ ಇರುತ್ತೆ ಅನ್ಕೊಳ್ಳಿ. ಇಲ್ಲಿಗೆ ಇದನ್ನ ಕಟ್ ಇಲ್ಲಿಗೆ ಕಟ್ ಮಾಡ್ಬಿಟ್ಟು ಇಲ್ಲಿಂದ ಎಕ್ಸ್ಟ್ರಾ 2 ಇಂಚ್ ಅನ್ನೋದು ಇರುತ್ತಲ್ಲ, 2 ಇಂಚ್ ನಂಗೆ ಕ್ರಾಸ್ ಬೆಲ್ಟ್ ತರ ಹಾಕಿ ಮತ್ತೆ ಇಲ್ಲಿ ಡಾಟ್ ಕೊಡ್ಬೇಕು. ಇಲ್ಲಿ ಕ್ರಾಸ್ ಬೆಲ್ಟು ಹಾಕ್ಬೇಕು, ಮತ್ತೆ ಇಲ್ಲಿ ಡಾಟು ಕೊಡ್ಬೇಕು. ಅವಾಗ ಏನಾಗುತ್ತಂದ್ರೆ ಬ್ಲೌಸ್ ಅನ್ನೋದು ಎಷ್ಟೇ ದಪ್ಪ ಇರೋರ್ಗು ನೀಟಾಗಿ ಪರ್ಫೆಕ್ಟ್ ಆಗಿ ಕೂರುತ್ತೆ ಬ್ಲೌಸ್ಗೆ. ಪ್ರಿನ್ಸಸ್ ಕಟ್ ಅಲ್ಲಿ ನೋಡಿ ಇಷ್ಟು ಈ 3 ಟಿಪ್ಸ್ ನ ಫಾಲೋ ಮಾಡಿದಿರ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ 3 ಅಲ್ಲ 4. ಒಂದು ಫಸ್ಟ್ನೇದು ಬಂದ್ಬಿಟ್ಟು ನೀವು ರೆಗ್ಯುಲರ್ ಆಗಿ ಕಟ್ ಮಾಡ್ತೀವಿ, ತೋರಿಸ್ತೀನಿ ಒಂದು ಬ್ಲೌಸ್ ನೋಡಿ, ವಿತ್ ಪ್ಯಾಡೆಡ್ ಬ್ಲೌಸ್. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಯಾರೇ ಸ್ಲಿಮ್ ನೋಡಿ, ಇವ್ರು ಸ್ಲಿಮ್ ಆಗಿದ್ದಾರೆ, ಇವ್ರದ್ದೇನೋ ಆಗಿದೀವಿ ನೋಡಿ, ಜಸ್ಟ್ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಕಟ್ ಕೊಟ್ಟಿಲ್ಲ. ಇವ್ರಿಗೆ ಏನಾಗುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಇವ್ರದ್ದು ಬರುತ್ತೆ. ಓಕೆನಾ. 2ನೇದು ಬಂದ್ಬಿಟ್ಟು ಎರಡನೇದು ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ ಅಲ್ಲಿ ಸ್ವಲ್ಪ ದಪ್ಪ ಇರೋರ್ಗೆ ಏನೋ ಒಬ್ಬೊಬ್ರು ಇಲ್ಲಿ ಫ್ಲಾಟ್ ಆಗ್ತಾ ಇದೆ, ಪ್ರಿನ್ಸಸ್ ಕಟ್ ಅಲ್ಲಿ ಟೈಟ್ ಆಗ್ಬಿಡ್ತದೆ ಸರ್ ಅನ್ನೋರ್ಗೆ ಏನ್ ಮಾಡ್ಬೇಕಂದ್ರೆ ಈ ಕಡೆ ಪಾರ್ಟ್ ಸ್ವಲ್ಪ ಕ್ರಾಸ್ ಕಟಿಂಗ್ ತಗೋಬೇಕು ನೋಡಿ, ಈ ತರ ಕ್ರಾಸ್ ಕಟಿಂಗ್ 2ನೇ ಟಿಪ್ಸ್. 3ನೇದು ಬಂದ್ಬಿಟ್ಟು ನಾವು ಪ್ರಿನ್ಸಸ್ ಕಟ್ ಅಲ್ಲಿ ಲೆಂತ್ ಜಾಸ್ತಿ ಇದ್ದಾಗ ಇಲ್ಲಿ ಟೈಟ್ ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲಿ ಮೇಲೆ ಎತ್ಕೊಳ್ಳೋದು ಬ್ಲೌಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಿ ಕೈ ಮೇಲೆ ಎತ್ತಿದ್ರೆ ಈ ಬ್ಲೌಸ್ ಸಮೇತ ಮೇಲ್ ಬರೋದು. ಅದು ಏನಕ್ಕೆ ಮೇಲ್ ಬರೋದು ಅಂತಂದ್ರೆ ಈ ಚೆಸ್ಟ್ ಪಾರ್ಟ್ ಅಲ್ಲಿ ನಾವು ಬಟ್ಟೆ ಜಾಸ್ತಿ ಬಿಟ್ಟಿರಲ್ಲ, ಅವಾಗ ಏನಾಗುತ್ತೆ ಇದು ಎತ್ತಾಗಿ ಹಿಂಗ್ ಎತ್ಕೊಂಡ್ಬಿಡುತ್ತೆ ಈ ಪೋರ್ಷನ್. ಅದಕ್ಕೆ ಇಲ್ಲಿ ಕ್ರಾಸ್ ಕಟಿಂಗ್ ಕೊಟ್ಟಿದೀವಿ ಅಂದ್ರೆ ಈ ಮೇಲ್ಗಡೆ ಎತ್ಕೊಳ್ಳಲ್ಲ, ಟೈಟ್ ಆಗಿ ಇದು ಹಿಡ್ಕೊಂತದೆ, ಅದಕ್ಕೋಸ್ಕರ. 2ನೇದು. 3ನೇ ಟಿಪ್ಸ್ ಬಂದ್ಬಿಟ್ಟು ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲಿ ಶೇಪ್ ಹಿಂಗ್ ನಾವು ತಗೊಂತೀವಲ್ಲ, ಈ ಬ್ಯಾಕ್ ನ ನೋಡ್ಕೊಂಡು ಫ್ರಂಟ್ ಇಲ್ಲಿ ಡೌನ್ ಮಾಡ್ಕೊಂಡು ಹಿಂಗ್ ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ತುಂಬಾ ಶೇಪ್ ಬರುತ್ತೆ. ತುಂಬಾ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಈ ಪೋರ್ಷನ್ ಕಮ್ಮಿ ಆಗ್ಬಿಡ್ತದೆ, ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಸ್ವಲ್ಪ ಡೌನ್ ತಗೊಂಡು ಈ ಡಾಟ್ ನ ಇಲ್ಲಿ ಕೊಟ್ಟಿದ್ದೀವಿ ಅಂದ್ರೆ ಅವಾಗ ಹೊಲಿಬೇಕಾದ್ರೆ ಇಲ್ಲಿ ಮೇಲ್ ಬರುತ್ತೆ. ಇಲ್ಲಿ ಡಾಟ್ ಕೊಟ್ಟರೆ ಇಲ್ಲಿ ಸ್ವಲ್ಪ 1 ಇಂಚ್ ಲೂಸ್ ಅನ್ನೋದು ಬರುತ್ತೆ. ಆವಾಗ ಬ್ಲೌಸ್ ಸ್ವಲ್ಪ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದು 3ನೇ ಟಿಪ್ಸ್. 4ನೇದು ಬಂದ್ಬಿಟ್ಟು
ಬ್ಲೌಸ್ ಅಲ್ಲಿ ತೋರಿಸ್ತೀನಿ ರೀ. ಇದು ನಾವು ಹೊಲ್ದಿರೋಂಥ ಬ್ಲೌಸ್ ನೋಡಿ, ಇಲ್ಲೂ ಲೇಬಲ್ ಇರುತ್ತೆ, ಅಳತೆಗೆ ಅಂತ ಬಂದಿದೆ. ಮತ್ತೆ ಬ್ಯಾಕಲ್ಲಿ ಈ ತರ ಶೇಪ್ ಮಾಡಿ, ಈ ಕಡೆಯಿಂದ ತೋರಿಸಿ, ಬ್ಯಾಕಲ್ಲಿ ಈ ತರ ಶೇಪ್ ಕೊಟ್ಟು ಈ ತರ ಬಾಹುಬಲಿ ಸ್ಲೀವ್ಸು ಹೊಲ್ಕೊಟ್ಟಿದ್ವಿ, ಅಳತೆಗೆ ಬಂದಿದೆ. ಮತ್ತೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನೋಡಿ, ಇವ್ರದ್ರಲ್ಲೇ ತೋರಿಸ್ತೀನಿ. ಇವ್ರದ್ದು ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಎಷ್ಟಿದೆ, 13 ಇಂಚ್ ಇದೆ. ಫ್ರಂಟ್ ಲೆಂತ್ ನೋಡೋಣ ಇವಾಗ. ಫ್ರಂಟ್ ಲೆಂತ್ ಈ ತರ ನೋಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಲೆಂತ್ ನೋಡಿ 10, ನೋಡಿ ಇಲ್ಲಿ 13.5 ಆಯ್ತು, ಬರೀ ಏನು ಬ್ರೇಸ್ಟ್ ಲೆಂತ್. ಅದಾದ್ಮೇಲೆ 2 ಇಂಚು ಬೆಲ್ಟ್, ಎಷ್ಟು 16 ಆಯ್ತು. ಬ್ಲೌಸ್ ಲೆಂತ್ ಎಷ್ಟಿರೋದು 13. ಅವಾಗ ಏನ್ ಮಾಡಿದೀವಿ ನೋಡಿ, ಸೈಡ್ ಡಾಟ್ ಹೊಡೆದಿದೀವಿ, ಇಲ್ಲಿ ಪಟ್ಟಿನೂ ಹಾಕಿದೀವಿ. ಅವಾಗ ಏನಾಗುತ್ತೆ, ಈ ಪೋರ್ಷನ್ ಒಂದು ಕರೆಕ್ಟ್ ಆಗಿ ಕೂರುತ್ತೆ. ಅದೇ ತರ ಪ್ರಿನ್ಸ್ ಕಟ್ ಅಲ್ಲೂ ಅಷ್ಟೇ. ಇವಾಗ ಬ್ಯಾಕ್ ಲೆಂತ್ 13 ಇತ್ತು, ಫ್ರಂಟ್ ಲೆಂತ್ 16 ಆಯ್ತು. ಅವಾಗ ಏನ್ ಮಾಡ್ತೀರಾ ನೀವು, ಇವಾಗ ಫ್ರಂಟ್ ಲೆಂತ್ ನೋಡ್ಕೊಳ್ಳಿ, ಇದು 15 ಇದೆ, ಇನ್ನು 1 ಇಂಚು ಎಕ್ಸ್ಟ್ರಾ ಬರಬೇಕು. 1 ಇಂಚಲ್ಲಿ ಇನ್ನು 1 ಇಂಚು ಪ್ಲಸ್ 2 ಇಂಚು, ಇನ್ನು 3 ಇಂಚು ಎಕ್ಸ್ಟ್ರಾ ಬರ್ಬೇಕು ನಮ್ಗೆ. ಏನಕ್ಕಂದ್ರೆ ಇಲ್ಲಿ ಪಟ್ಟಿ ತರ ಬರ್ಬೇಕಲ್ಲ, ಅದಕ್ಕೆ 1 ಇಂಚ್ ತೆಗೆದ್ಬಿಟ್ರೆ 2 ಇಂಚ್ ಅನ್ನೋದು ಕಂಫರ್ಟ್ ಆಗಿ ಬರ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ನಾವ್ ಇದೇ ತರ ಕ್ರಾಸ್ ಬೆಲ್ಟ್ ಇರುತ್ತಲ್ಲ, ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ಅಟ್ಯಾಚ್ ಮಾಡ್ಬೇಕು. ನೋಡಿ ಈ ತರ ಎಕ್ಸ್ಟ್ರಾ ಪಟ್ಟಿನ ಅಟ್ಯಾಚ್ ಮಾಡಿದೀವಿ ಅಂದ್ರೆ, ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಈ ಕ್ರಾಸ್ ಬೆಲ್ಟ್ ನ ಇಲ್ಲಿ ಅಟ್ಯಾಚ್ ಮಾಡಿದ್ವಿ ಅಂದ್ರೆ, ಇಲ್ಲಿ ಸ್ವಲ್ಪ ಕ್ರಾಸ್ ತಗೊಂತೀವಿ, ಇಲ್ಲಿ ಡಾಟ್ ಹೊಡಿತೀವಿ, ಈ ಬೆಲ್ಟ್ ಬರುತ್ತೆ. ಅವಾಗ ಈ ಫ್ರಂಟ್ ಲೂಸ್ ಅಂದು ಇನ್ನು ನೋಡಿ ಈ ತರ ಬರುತ್ತೆ. ಇಲ್ಲಿ ತರ ಈ ಬೆಲ್ಟ್ ನ ಇಲ್ಲಿ ಅಟ್ಯಾಚ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಈ ಪೋರ್ಷನ್ ಪಟ್ಟಿ ತರ ಕುತ್ಕೊಂತಾರೆ, ಫ್ರಂಟ್ ಲೆಂತ್ ಜಾಸ್ತಿ ಆಗುತ್ತೆ. ಈಗ ಒಂದು ಸೈಡ್ ಅಲ್ಲಿ ಡಾಟು ಬರುತ್ತೆ, ಪ್ರಿನ್ಸಸ್ ಕಟ್ಟುನು ಸೇಮ್ ಬರುತ್ತೆ. ಪ್ರಿನ್ಸ್ ಕಟ್ ವಿತ್ ಬೆಲ್ಟ್. ದಪ್ಪ ಇರೋರ್ಗೆ, ಫ್ರಂಟ್ ಲೆಂತ್ ತುಂಬಾ ಜಾಸ್ತಿ ಬರೋರ್ಗೆ ಪ್ರಿನ್ಸಸ್ ಕಟ್ ಅಲ್ಲಿ ಕ್ರಾಸ್ ಬೆಲ್ಟ್ ಕೊಡ್ಲೇಬೇಕು. ಅವಾಗ ಕೊಟ್ಟಿಲ್ಲ ಅಂತಂದ್ರೆ ಫಿಟ್ಟಿಂಗ್ ಸರಿಯಾಗಿ ಬರಲ್ಲ. ಇಲ್ಲಿ ಕೊಟ್ಟು ಮೇಲೆ ಎತ್ಕೊಳ್ಳೋದು, ಫ್ಲಾಟ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಸಣ್ಣಕ್ಕೆ ಪಟ್ಟಿ ಹಾಕ್ಬಿಡಿ, 100% ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ 4 ಟಿಪ್ಸ್ ನ ಫಾಲೋ ಮಾಡಿ ಕರೆಕ್ಟ್ ಆಗಿ ಪ್ರಿನ್ಸಸ್ ಕಟ್ ನ ಏನೇ ಡೌಟ್ ಬಂದ್ರು ಈ ತರ ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇವಾಗ ನಾರ್ಮಲ್ ಆಗಿ ಹಿಂಗ ಇರುತ್ತೆ ಅನ್ಕೊಳ್ಳಿ, ಆಲ್ರೆಡಿ ಕಸ್ಟಮರ್ ಬರ್ತಾರೆ, ಸರ್ ಫ್ಲಾಟ್ ಆಗ್ತಾ ಇದೆ, ಮೇಲೆ ಕೆತ್ಕೊಂತ ಇದೆ, ಬ್ಲೌಸ್ ಹಾಳಾಗೋಯ್ತು, ವೇಸ್ಟ್ ಮಾಡೋದು, ಏನ್ ಮಾಡೋದು ಅಂತ ನಿಮ್ಗೆ ಕೇಳ್ತಾರೆ. ಅವಾಗ ನೀವ್ ಹೇಳಿ, ಸರಿ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಹಿಂಗ್ ಕಟ್ ಮಾಡ್ಬಿಟ್ಟು 1 ಇಂಚ್ ಪಟ್ಟಿ 2 ಇಂಚ್ ಹಿಂಗ್ ಬೆಲ್ಟ್ ಕೊಟ್ಬಿಡಿ. ಅವಾಗ ಏನಾಗುತ್ತೆ, ಈ ಪೋರ್ಷನ್ ಹಿಂಗ್ ಮೇಲೆ ನೀವು ಅರ್ಧ ಇಂಚ್ 1 ಇಂಚ್ ಕಟ್ ಮಾಡಿ 2 ಇಂಚ್ ಬೆಲ್ಟ್ ಹಾಕ್ತಿರಲ್ಲ, ಅವಾಗ ನೋಡಿ ಬ್ಲೌಸ್ ಹಿಂಗ್ ಬರ್ತದೆ, ಈ ಪೋರ್ಷನ್ ಹಿಂಗ್ ಲೂಸ್ ಬರುತ್ತದೆ. ಅವಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. 100% ನಿಮ್ಗೆ ಆಲ್ಟ್ರೇಷನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಯಾವ ತರ ಇದನ್ನ ಅಡ್ಜಸ್ಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ಲಿಮ್ ಆಗಿದ್ದಾರೆ ಸರ್, ಅವ್ರಿಗೆ ಆಲ್ಟ್ರೇಷನ್ ಬಂದಿದೆ ಅಂತ ಏನ್ ಮಾಡ್ತೀರಾ, ಸೇಮ್ ಬಟ್ಟೆ ಇದ್ರೆ ತಗೊಂಡು ಇಲ್ಲಿ ಸ್ವಲ್ಪ ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ತಗೊಂಡು ಸ್ವಲ್ಪ ಜಾಯಿಂಟ್ ಮಾಡಿ ಇದನ್ನ ಇಲ್ಲೊಂದ್ ಸ್ವಲ್ಪ ಡಾಟ್ ಇಟ್ಬಿಡಿ. ಅವಾಗ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಸ್ವಲ್ಪ ಮೀಡಿಯಂ ಆಗಿರೋರ್ಗೆ ಏನ್ ಬೇಕು, ಈ ಪೋರ್ಷನ್ ಮಾತ್ರ ಕ್ರಾಸ್ ಬಟ್ಟೆಯಲ್ಲಿ ಹಾಕೋಬೇಕು. ನೋಡಿ ಈ ತರ ಪ್ರಿನ್ಸಸ್ ಕಟ್ಟು ಈ ಪೋರ್ಷನ್ ಕ್ರಾಸ್ ಆಗಿದೆ ಅಂದ್ರೆ ಚೆಸ್ಟ್ ಅಲ್ಲಿ ಫ್ಲಾಟ್ ಆಗೋದು, ಹಿಡ್ಕೊಳ್ಳೋದು, ಹಿಂಗ್ ಮೇಲೆ ಕೆತ್ಕೊಳ್ಳೋದು, ಇದು ಸಾಲ್ವ್ ಆಗುತ್ತೆ. ತುಂಬಾ ದಪ್ಪ ಇದ್ದಾರೆ ಅಂತಂದ್ರೆ ಇಲ್ಲಿ ಬೆಲ್ಟ್ ಹಾಕ್ಬೇಕು. ಈ 4 ಟಿಪ್ಸ್ ನ ಫಾಲೋ ಮಾಡಿ ನೀಟಾಗಿ ಪರ್ಫೆಕ್ಟ್ ಆಗಿ ಪ್ರಿನ್ಸಸ್ ಕಟ್ ಅನ್ನೋದು ಕಲೀರಿ. ಇದ್ರಲ್ಲಿ ಏನೇ ಡೌಟ್ ಇದೆ ಅಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ನೀಟಾಗಿ ಅರ್ಥ ಆಗೋ ತರ ತಿಳಿಸ್ಕೊಡ್ತೀನಿ. ಓಕೆನಾ? ಡನ್.